ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಲಾ ರಾಶಿಯವರೇ, ಕಳೆದ 1.5 ವರ್ಷಗಳಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಿರಬಹುದು ಅಥವಾ ಇಲ್ಲದಿರಬಹುದು. ಆದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಕಳೆದ 1.5 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ನಡೆಯುತ್ತಿವೆ. ಅದು ಬಹುಶಃ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತಿರಬಹುದು. ಎಲ್ಲೋ ಇದು ಅರ್ಥ ಮಾಡಿಸುತ್ತದೆ, ಕೊನೆಗೆ ಹೀಗೆ ಏಕೆ ನಡೆಯುತ್ತಿದೆ ಎಂದು ಈಗ ನೀವು ಕೇಳುತ್ತೀರಾ. ನಾನು ಹೀಗೆ ಏಕೆ ಹೇಳುತ್ತಿದ್ದೇನೆ ನೀವು ನೋಡಿ. ಕಳೆದ 1.5 ವರ್ಷಗಳಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರಬಹುದು ಅಥವಾ ವೈವಾಹಿಕ ಜೀವನವಾಗಿರಲಿ, ಇದರಲ್ಲಿ ಅಗ್ನಿ ಪರೀಕ್ಷೆ ನಡೆಯುತ್ತಿದೆ. ನೀವು ಕಳೆದ 1.5 ವರ್ಷಗಳಲ್ಲಿ ನೋಡಿ, ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಮನೆಯ ಸಮೀಪವೇ ಇದ್ದೀರಾ ಅಥವಾ ಮನೆಯಿಂದ ದೂರ ಇದ್ದೀರಾ, ಅಥವಾ ಕುಟುಂಬವನ್ನು ನೋಡಿಕೊಂಡು ನಡೆಯುತ್ತಿದ್ದೀರಾ, ಅಥವಾ ಭಾವನಾತ್ಮಕ ಸಂಬಂಧದಲ್ಲಿ ನಿಮ್ಮನ್ನು ನೀವು ತ್ಯಾಗ ಮಾಡಿದ್ದೀರಾ. ಹೀಗೆ ಕೊನೆಗೆ ಏಕೆ ನಡೆಯುತ್ತಿದೆ? ತುಲಾ ರಾಶಿಯವರೇ, ನಿಮಗೆ ಈ ಮಾತು ಅರ್ಥವಾಗುವುದಿಲ್ಲ. ಆದರೆ ಸತ್ಯವೇನು ಕೇಳಿ. ಸತ್ಯವೆಂದರೆ, ಕಳೆದ 1.5 ವರ್ಷಗಳಲ್ಲಿ ಪಂಚಮ ಭಾವದ ಒಡೆಯ ಶನಿಯು ನಿಮ್ಮ ಜನ್ಮ ಕುಂಡಲಿಯ ಷಷ್ಠ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಈ ಸ್ಥಾನವು ಹಿಂದಿನ ಜನ್ಮದ ಸಾಲ ಅಂದರೆ ಋಣಕ್ಕೆ ಸಂಬಂಧಿಸಿದ್ದು. ಇದೇ ಕಾರಣ ಕಳೆದ 1.5 ವರ್ಷಗಳಿಂದ ಭಾವನಾತ್ಮಕ ಸಂಬಂಧದಲ್ಲಿ ನೀವು ಹೀಗೆ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಆ ಬಲೆಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ. ಕಳೆದ 1.5 ವರ್ಷಗಳಲ್ಲಿ ನೀವು ನಿಮ್ಮ ಕುಟುಂಬದ ಸುರಕ್ಷತೆ ಮತ್ತು ಕುಟುಂಬದ ಜವಾಬ್ದಾರಿಯನ್ನು ಪೂರೈಸುವ ಸಲುವಾಗಿ ನಿಮ್ಮನ್ನು ನೀವು ಫೈನಲ್ ಮಾಡಲು ಸಾಧ್ಯವಾಗುತ್ತಿಲ್ಲ, ಅಂದರೆ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಮತ್ತು ಕಳೆದ 1.5 ವರ್ಷಗಳಲ್ಲಿ ನೀವು ನೋಡಬಹುದು, ನಿಮ್ಮ ಸ್ವಂತಕ್ಕಾಗಿ ಅಲ್ಲ, ಆದರೆ ಇತರರ ಕಾರಣದಿಂದ ಇಷ್ಟು ಹೆಚ್ಚು ಸಾಲದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ. ಸಾಲವನ್ನು ಹೇಗೆ ಮುಗಿಸಬೇಕು ಅಥವಾ ಯಾರು ನಮ್ಮವರು ಯಾರು ಪರರು ಎಂದು ನಿಮಗೆ ಅರ್ಥವೇ ಆಗುತ್ತಿಲ್ಲ. ಆದರೆ ಹೇಳುತ್ತಾರಲ್ಲ, ಭಗವಂತನ ಕೆಲಸ ಈ ಸೃಷ್ಟಿಯನ್ನು ಯಾವಾಗಲೂ ಬದಲಾಯಿಸುತ್ತಿರುವುದು ಮತ್ತು ಅದರ ಮಾಧ್ಯಮಗಳು ನವಗ್ರಹಗಳಾಗಿವೆ. ತುಲಾ ರಾಶಿಯವರಿಗೆ ಗೋಚರದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಆಗುತ್ತದೆ. 138 ದಿನಗಳ ಕಾಲ ಶನಿ ದೇವರು ಭೀಷ್ಮ ಪಿತಾಮಹನಾಗಿ ಬರುತ್ತಿದ್ದಾರೆ ಮತ್ತು ನಿಮ್ಮ ಜೀವನದ ಬಹಳಷ್ಟು ವಿಷಯಗಳನ್ನು ಬದಲಾಯಿಸಿ ಇಡುತ್ತಾರೆ. ನಾನು ಕೊಡುವ ಈ ಸಂಪೂರ್ಣ ಮಾಹಿತಿ ಚಂದ್ರ ರಾಶಿಯನ್ನು ಆಧರಿಸಿದೆ. ಯಾರಿಗೆ ತಮ್ಮ ಚಂದ್ರ ರಾಶಿ ಗೊತ್ತಿದೆಯೋ ಅದು ತುಂಬ ಒಳ್ಳೆಯದು. ನಿಮಗೆ ನಿಮ್ಮ ಚಂದ್ರ ರಾಶಿ ಗೊತ್ತಿಲ್ಲದಿದ್ದರೆ ಹೆಸರು ಅಥವಾ ಲಗ್ನದ ಅನುಸಾರ ನೋಡಿ, ಏಕೆಂದರೆ ಮುಂದಿನ 138 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ರೂಪುಗೊಳ್ಳಲಿದೆ. ಏನಾಗುತ್ತದೆ, ಏನಾಗುವುದಿಲ್ಲ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡುತ್ತೇನೆ. ತುಲಾ ರಾಶಿಯವರಿಗೆ 27 ಜುಲೈಯಿಂದ 11 ಡಿಸೆಂಬರ್ 2026ರವರೆಗೆ ಶನಿ ದೇವರು 6ನೇ ಭಾವದಲ್ಲಿ ವಕ್ರಸ್ಥಿತಿಯಲ್ಲಿ ಅಂದರೆ ವಕ್ರಿಯ ಆಗುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ, ಯಾವುದೇ ಪಾಪಗ್ರಹ ವಕ್ರವಾದಾಗ ಒಂದು ಮನೆಯ ಹಿಂದಿನ ಪ್ರಭಾವವನ್ನು ಕೊಡುತ್ತದೆ ಮತ್ತು ಅದರ ನಿಜವಾದ ಸಾಮರ್ಥ್ಯ 10 ಪಟ್ಟು ಹೆಚ್ಚಾಗುತ್ತದೆ. ತುಲಾ ರಾಶಿಯವರಿಗೆ ಶನಿ ದೇವರು ವಕ್ರಸ್ಥಿತಿಗೆ ಬಂದಾಗ ಮೊದಲನೆಯದಾಗಿ ನಿಮ್ಮ ಜೀವನದಲ್ಲಿ ಬರುತ್ತಿದ್ದ ಅಡೆತಡೆ, ಯಾವುದೇ ಕೆಲಸ ಅಥವಾ ಇಂಟರ್ವ್ಯೂನಲ್ಲಿ ನೀವು ಫೇಲ್ ಆಗುತ್ತಿದ್ದರೆ ಈಗ ಪಾಸ್ ಆಗುವುದು 100ರಷ್ಟು ಕಾಣುತ್ತಿದೆ. ನಿಮ್ಮ ಜೀವನದ ಅತಿ ದೊಡ್ಡ ಲಾಭವೆಂದರೆ ನೀವು ಯಾರನ್ನೋ ಪ್ರೀತಿಸುತ್ತಿದ್ದೀರಿ, ಆದರೆ ಸಾಕಷ್ಟು ಸಮಯದಿಂದ ಎದುರಿನವರು ಈ ಪ್ರೀತಿಯ ಲಾಭ ಪಡೆಯುತ್ತಿದ್ದರು ಅಥವಾ ನಾಟಕ ಮಾಡುತ್ತಿದ್ದರು. ಯಾವುದೇ ರೀತಿಯಲ್ಲಿ ಅವರು ನಿಮ್ಮನ್ನು ತೊಂದರೆಗೊಳಪಡಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದರು. ಹಾಗಾಗಿ ಮೊದಲ ಬಾರಿಗೆ ನೀವು ನಿಮ್ಮ ಜೀವನದಲ್ಲಿ ತಪ್ಪಾದ ಭಾವನಾತ್ಮಕ ಸಂಬಂಧ ಅಥವಾ ಪ್ರೀತಿಯಲ್ಲಿ ಯಾವುದೇ ಮೋಸ ಅಥವಾ ತೊಂದರೆ ಕೊಡುತ್ತಿದ್ದರೆ ಅಂತಹ ಸಂಬಂಧ ಮತ್ತು ಮೋಸದಿಂದ ನೀವು ಹೊರಗೆ ಬರುತ್ತೀರಿ. ಕಳೆದ 1.5 ವರ್ಷಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ತುಂಬ ಹೆಚ್ಚು ಸಾಲಗಾರರಾಗಿದ್ದೀರಿ ಮತ್ತು ತುಂಬ ನಷ್ಟದಲ್ಲಿದ್ದೀರಿ. ಈಗ ನೀವು ಜೀವನದಲ್ಲಿ ನಿಧಾನವಾಗಿ ಸಾಲಕ್ಕೆ ಸಂಬಂಧಿಸಿದ ವಿಷಯಗಳಿಂದ ಮುಕ್ತಿ ಪಡೆಯಲು ಶುರು ಮಾಡುತ್ತೀರಿ. ಶನಿ ದೇವರು ವಕ್ರಸ್ಥಿತಿಗೆ ಬಂದ ತಕ್ಷಣ ತುಲಾ ರಾಶಿಯವರಿಗೆ ಕೇತುವಿನ ಷಡಾಷ್ಟಕ ಯೋಗದ ಪ್ರಭಾವ ಮುಗಿಯುತ್ತದೆ. ಅಂದರೆ ವಿದೇಶಕ್ಕೆ ಹೋಗುವಲ್ಲಿ ನಿಮಗೆ ಇದ್ದ ಸಮಸ್ಯೆಗಳು ಸರಿ ಹೋಗಲು ಶುರುವಾಗುತ್ತವೆ. ನೀವು ನಿಮ್ಮ ಜೀವನದಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ಪೂರೈಸುವ ಸಲುವಾಗಿ ನಿಮ್ಮ ಸ್ವಂತ ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಸ್ವತಃ ನಿಮ್ಮ ವೈಯಕ್ತಿಕ ಕುಟುಂಬದ ಕಡೆಗೆ ಗಮನ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ನಿಮ್ಮ ಸ್ವಂತ ಕುಟುಂಬವೇ ಹಾಳಾಗುವ ಸ್ಥಿತಿಗೆ ಬಂದಿತು. ಹಾಗಾಗಿ ನಾನು ನಿಮಗೆ ನೇರವಾಗಿ ಮತ್ತು ತುಂಬ ಸ್ಪಷ್ಟವಾಗಿ ಹೇಳುತ್ತೇನೆ,
ಮುಂದಿನ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ನೋಡಿಕೊಳ್ಳುತ್ತೀರಿ ಮತ್ತು ಸಾಧ್ಯವಾದಷ್ಟು ಕುಟುಂಬದ ಜವಾಬ್ದಾರಿಯನ್ನು ಕಡಿಮೆ ಮಾಡುತ್ತಿರುವುದು ಕಾಣುತ್ತದೆ. ತುಲಾ ರಾಶಿಯವರೇ, ಮುಂದಿನ 138 ದಿನಗಳ ಕಾಲ ನೀವು ಯಾರನ್ನು ಪ್ರೀತಿಸುತ್ತಿದ್ದೀರೋ ಎದುರಿನವರು ಕೂಡ ಮಾಡುತ್ತಿದ್ದರೆ ಲವ್ ಮ್ಯಾರೇಜ್ ಯೋಗ ಆಗುತ್ತದೆ. ಇಲ್ಲದಿದ್ದರೆ ನೀವು ಈ ಸಂಬಂಧದಿಂದ ಸಂಪೂರ್ಣವಾಗಿ ಹೊರಗೆ ಬರುತ್ತೀರಿ. ಸಾಕಷ್ಟು ಸಮಯದಿಂದ ನೀವು ನಿಮ್ಮ ಜೀವನದಲ್ಲಿ ಡ್ರೀಮ್ ಕಾರ್ ಮತ್ತು ಡ್ರೀಮ್ ಮನೆಯ ಕನಸು ಕಾಣುತ್ತಿದ್ದೀರಿ. ಸಾಕಷ್ಟು ಸಮಯದಿಂದ ನೀವು ನಿಮ್ಮ ಜೀವನದಲ್ಲಿ ತುಲಾ ರಾಶಿಯವರೇ ನಿಮ್ಮ ಸ್ವಂತಕ್ಕಾಗಿ ಬದುಕಲು ಪ್ರಯತ್ನಿಸುತ್ತಿದ್ದೀರಿ. 100ರಷ್ಟು ನೀವು ಜೀವಿಸುತ್ತಿರುವುದು ಕಾಣುತ್ತದೆ. ಅಂದರೆ ಮೊದಲ ಬಾರಿಗೆ ನಿಮಗೆ ಡ್ರೀಮ್ ಮನೆ, ಡ್ರೀಮ್ ಆಸ್ತಿ, ಡ್ರೀಮ್ ಪ್ರಾಪರ್ಟೀಸ್ ಕೂಡ ಸಿಗುತ್ತದೆ. ಷಷ್ಠ ಭಾವದ ರೆಟ್ರೋಗ್ರೇಡ್ ಗುರು ಯಾವುದೇ ಸಂಬಂಧವಿಲ್ಲದಿದ್ದರೂ ನಿಮ್ಮ ಸೀನಿಯರ್ ಆಗಿರಬಹುದು ಅಥವಾ ನಿಮ್ಮ ಮಾವನ ಕಡೆಯವರಾಗಿರಬಹುದು ಅಥವಾ ನಿಮ್ಮ ಸ್ವಂತ ಕುಟುಂಬದವರಾಗಿರಬಹುದು ಅಥವಾ ನೀವು ಯಾರೊಂದಿಗಾದರೂ ಲವ್ ರಿಲೇಶನ್ಶಿಪ್ನಲ್ಲಿದ್ದರೆ ಅವರೇ ಕೆಲಸವೇ ನಿಮ್ಮ ಕೊರತೆಗಳನ್ನು ಅನಗತ್ಯವಾಗಿ ತೆಗೆದು ನಿಮಗೆ ಚುಚ್ಚುವುದು, ಟಾರ್ಚರ್ ಮಾಡುವುದು, ತೊಂದರೆ ಕೊಡುವುದು ಆಗಿತ್ತು. ಹಾಗಾಗಿ ನೀವು ಈ ವಿಷಯಗಳಿಂದ ತಪ್ಪಿಸಿಕೊಳ್ಳುತ್ತಿರುವುದು ಕಾಣುತ್ತದೆ. ಕುಟುಂಬದ ಅನಗತ್ಯ ಖರ್ಚಿನಿಂದ ಅಥವಾ ನಿಮ್ಮ ಕಂಪನಿಯಲ್ಲಿ ಕೆಲವು ಸಿಬ್ಬಂದಿ ಅಥವಾ ಸೇವಕರು ಇದ್ದರು, ಅವರು ನಿಮಗೆ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಆದರೆ ಹಣವನ್ನು ನಿಮಗೆ ತೆಗೆದುಕೊಳ್ಳಬೇಕಾದಷ್ಟು ತೆಗೆದುಕೊಳ್ಳುತ್ತಿದ್ದರು. ಹಾಗಾಗಿ ಬಹಳಷ್ಟು ಹಳೆಯ ಸೇವಕರನ್ನು ನೀವು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತೀರಿ. ಸಾಲ ಮುಗಿಸುವ ಬಗ್ಗೆ ದೊಡ್ಡ ತಂತ್ರಗಾರಿಕೆಯ ಮೇಲೆ ಕೆಲಸ ಮಾಡುತ್ತೀರಿ ಮತ್ತು ತುಂಬ ಪ್ರೊಫೆಷನಲ್ ರೀತಿಯಲ್ಲಿ ಜನರ ಮಧ್ಯೆ ಬದುಕುತ್ತಿರುವುದು ಕಾಣುತ್ತದೆ. ಈ ದಿನಗಳಲ್ಲಿ ನೀವು ಒಂದು ವಿಷಯ ನೋಡಿ ತುಂಬ ಸಮಯದಿಂದ ಪ್ರಯತ್ನಿಸುತ್ತಿದ್ದೀರಿ. ಸ್ವಂತ ಕಮಿಷನ್ ಮಾಡಲು ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಯಶಸ್ವಿಯಾಗಲು ಪ್ರಯತ್ನಿಸುತ್ತಿದ್ದೀರಿ. ಶನಿ ದೇವರು 138 ದಿನಗಳ ಕಾಲ ರೆಟ್ರೋಗ್ರೇಡ್ ಸ್ಥಾನಕ್ಕೆ ಬಂದ ತಕ್ಷಣ ನೀವು ಕೆಲಸ ಅಥವಾ ಇಂಟರ್ವ್ಯೂನಲ್ಲಿ ಪಾಸ್ ಆಗುತ್ತೀರಿ. ಮಗು ಗರ್ಭಧಾರಣೆ ಯೋಗ ರೂಪುಗೊಳ್ಳುತ್ತಿದೆ. ನಿಮ್ಮದೇ ಮಕ್ಕಳು ನಿಮ್ಮ ವಿರುದ್ಧ ಇದ್ದವರು ಈಗ ಬೆಂಬಲ ಕೊಡಲು ಶುರು ಮಾಡುತ್ತಾರೆ. ವೀಸಾ, ಪಾಸ್ಪೋರ್ಟ್ ಅಥವಾ ವಿದೇಶಕ್ಕೆ ಹೋಗುವುದಕ್ಕೆ ಇದ್ದ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುತ್ತದೆ ಮತ್ತು ದೊಡ್ಡ ಅಣ್ಣ ತಂಗಿಯರು ಅಥವಾ ಚಿಕ್ಕ ಅಣ್ಣ ತಂಗಿಯರೊಂದಿಗೆ ಆಸ್ತಿಯ ವಿವಾದ ನಡೆಯುತ್ತಿದ್ದರೆ ಅದಕ್ಕೂ ದಾರಿ ಕಾಣುತ್ತದೆ. ತುಂಬ ಸಮಯದಿಂದ ನೀವು ಬಯಸುತ್ತಿದ್ದೀರಿ ಯಾವುದೋ ಸಂಬಂಧದಿಂದ ಹೊರಗೆ ಬರಲು. ಆ ಸಂಬಂಧದಿಂದ ನೀವು 100ರಷ್ಟು ಹೊರಗೆ ಬರುತ್ತೀರಿ ಮತ್ತು ಇದಲ್ಲದೆ ತಪ್ಪಾದ ಭಾವನಾತ್ಮಕ ಸಂಬಂಧ ಅಥವಾ ಕುಟುಂಬದ ಭಾವನಾತ್ಮಕ ಸಂಬಂಧದ ಗೊಂದಲದಲ್ಲಿ ನೀವು ಹೊರಗೆ ಹೋಗಿ ಕೆಲಸ ಅಥವಾ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈ ಸಂಬಂಧದಿಂದ ಹೊರಗೆ ಬಂದು ನೀವು ಹೊರಗೆ ಹೋಗಿ ಕೆಲಸ ಅಥವಾ ವ್ಯವಹಾರವನ್ನು ನಿಮ್ಮ ಜೀವನದಲ್ಲಿ 100ರಷ್ಟು ಮಾಡುತ್ತಿರುವುದು ಕಾಣುತ್ತದೆ. ತುಲಾ ರಾಶಿಯವರೇ, ಶನಿ ದೇವನ ಈ ವಕ್ರ ಸ್ಥಾನವು ನಿಮ್ಮ ಜೀವನದಲ್ಲಿ ನಿಮ್ಮ ಬಾಸ್ ಮತ್ತು ನಿಮ್ಮ ಸೀನಿಯರ್ಗಳು ಅವರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಿರಲಿಲ್ಲ ಮತ್ತು ಈಗ ನಿಮಗೆ ಅವರ ಅಗತ್ಯವೂ ಇರುವುದಿಲ್ಲ. ನೀವೇ ಹೇಳುತ್ತೀರಿ, ನಿಮ್ಮ ಕೆಲಸವನ್ನು ಇಟ್ಟುಕೊಳ್ಳಿ, ನನಗೆ ಹೊಸ ಕೆಲಸದ ಉತ್ತಮ ಆಯ್ಕೆಗಳು ಸಿಗುತ್ತಿವೆ. ಅಂದರೆ ಹೊಸ ಕೆಲಸವು ಸಿಗುತ್ತದೆ, ಇನ್ಕ್ರಿಮೆಂಟ್ ಕೂಡ ಸಿಗುತ್ತದೆ ಮತ್ತು ಇದಲ್ಲದೆ ಬಹುಶಃ ನೀವು ಕೆಲಸವನ್ನು ಬಿಟ್ಟು ವ್ಯಾಪಾರ ಮಾಡಿದರೆ ಅದರಲ್ಲಿ ಇನ್ವೆಸ್ಟರ್ಗಳು ಕೂಡ ನಿಮ್ಮ ಜೀವನದಲ್ಲಿ ಸಿಗುತ್ತಾರೆ ಎಂದು ಕಾಣುತ್ತದೆ. ಈ ಮಾತನ್ನು ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ. ಇದಲ್ಲದೆ ಇಲ್ಲಿ 1.5 ವರ್ಷದಿಂದ ನೋಡಿ ನಿಮ್ಮ ಸ್ವಂತ ಕುಟುಂಬದ ಜನರು ನಿಮ್ಮದನ್ನೇ ತಿನ್ನುತ್ತಾ ನಿಮ್ಮ ವಿರೋಧಿಗಳಾಗಿದ್ದಾರೆ. ಅಂತಹ ಜನರಿಂದ ದೂರ ಹೋಗುತ್ತಿರುವುದು ಕಾಣುತ್ತದೆ. ನೀವು ಯಾವುದೋ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರನ್ನು ನಂಬಿ ಒಟ್ಟಿಗೆ ಹಣ ಹೂಡಿ ಕೆಲಸ ಮಾಡುತ್ತಿದ್ದೀರಿ ಮತ್ತು ನಷ್ಟವಾಗುತ್ತಿತ್ತು. ಆ ವಿಷಯಗಳಿಂದ ನೀವು ಹೊರಗೆ ಬರುತ್ತೀರಿ ಮತ್ತು ಯಾರು ನಿಮಗೆ ಕಾನೂನು ತೊಂದರೆ ಅಥವಾ ತಪ್ಪು ಆರೋಪಗಳಲ್ಲಿ ಸಿಲುಕಿ ಹಾಕಿದ್ದಾರೋ ಆ ವಿಷಯಗಳಿಂದಲೂ 100ರಷ್ಟು ನೀವು ಹೊರಗೆ ಬರುತ್ತಿರುವುದು ಕಾಣುತ್ತದೆ. ತುಲಾ ರಾಶಿಯವರೇ, ಈ ರಾಶಿ ಬದಲಾವಣೆ ಅಥವಾ ಶನಿಯ ವಕ್ರ ಸ್ಥಾನದ ಪ್ರಭಾವ ಸಣ್ಣ ಪುಟ್ಟ ವಿಷಯವಲ್ಲ. ಇಲ್ಲಿ ಒಂದು ವಿಷಯ ನೀವು ನೋಡಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ನಲ್ಲಿ ಹಣ ಹೂಡಿದ್ದೀರಿ, ಶೇರ್ಗಳಲ್ಲಿ ಹಣ ಹೂಡಿದ್ದೀರಿ, ಎಲ್ಲವೂ ನಷ್ಟವಾಗುತ್ತಿತ್ತು ಮತ್ತು ಲಾಟರಿ ಸಲ್ಟಾ ಶೇರ್ನಲ್ಲಿ ನಷ್ಟವಾಗುತ್ತಿತ್ತು. ನೀವು ವಿದೇಶಕ್ಕೆ ಹೋದರೂ ವಿದೇಶದಲ್ಲಿ ದೊಡ್ಡ ಕೆಲಸಗಳು ಸಿಗುತ್ತಿರಲಿಲ್ಲ, ಅದರಿಂದ ಹಣದ ನಷ್ಟವಾಗುತ್ತಿತ್ತು. ಅದರಲ್ಲಿ ನಿಮ್ಮ ಜೀವನದಲ್ಲಿ ಲಾಭದ ಸಾಧ್ಯತೆಗಳು ರೂಪುಗೊಳ್ಳುತ್ತಿರುವುದು ಕಾಣುತ್ತದೆ. ತುಂಬ ಸಮಯದಿಂದ ನೀವು ಬಯಸುತ್ತಿದ್ದೀರಿ ಯಾವುದೋ ಆಸ್ತಿ ಬಾಡಿಗೆಗೆ ಹೋಗಲಿ ಅಥವಾ ಯಾವುದೋ ಆಸ್ತಿ ಮಾರಾಟವಾಗಲಿ. 100ರಷ್ಟು ಮಾರಾಟವಾಗುತ್ತದೆ ಎಂದು ಕಾಣುತ್ತದೆ. ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ನೀವು ತುಂಬ ಸಮಯದಿಂದ ಮನೆಯನ್ನು ಬದಲಾಯಿಸಬೇಕು ಎಂದು ಬಯಸುತ್ತಿದ್ದೀರಿ. 100ರಷ್ಟು ಬದಲಾಯಿಸುತ್ತಿರುವುದು ಕಾಣುತ್ತದೆ.
ಇದಲ್ಲದೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಈಗ ನಿಮಗೆ ಶಾಂತಿ ಬೇಕು, ರಿಲ್ಯಾಕ್ಸ್ ಬೇಕು. ಯಾವುದೇ ರೀತಿಯಲ್ಲಿ ತುಂಬ ಆಯಿತು, ರಿಲೇಶನ್ಶಿಪ್ ತುಂಬ ಆಯಿತು, ಒಬ್ಬರಿಗೊಬ್ಬರು ತ್ಯಾಗ ಮಾಡುವುದು. ಈಗ ನಿಮ್ಮ ಜೀವನದಲ್ಲಿ ಎದುರಿನವರು ಪದೇ ಪದೇ ಹೇಳುತ್ತಾರೆ, ಕ್ಷಮಿಸು, ತಪ್ಪಾಗಿದೆ. ಇದು ಭಾವನಾತ್ಮಕ ಅಟ್ಯಾಚ್ಮೆಂಟ್. ನನಗೆ ನೀನು ಬೇಕು, ನಿನ್ನೊಂದಿಗೆ. ಆದರೆ ನೀನು ಹೇಳುತ್ತೀರಿ, ಇಲ್ಲ, ಈಗ ತಪ್ಪು ತಿಳುವಳಿಕೆ ಸಮಯವಲ್ಲ. ಈಗ ನಾನು ಪವರ್ಫುಲ್ ರೀತಿಯಲ್ಲಿ ನನ್ನನ್ನು ಬಲಪಡಿಸಿಕೊಳ್ಳಬೇಕು. ಇದಲ್ಲದೆ ತುಂಬ ಜನರ ಓದು ನಿಂತು ಹೋಗಿತ್ತು ಅಥವಾ ವಿದೇಶದಲ್ಲಿ ಓದುವ ಕನಸಿತ್ತು, ಅದು ಕೂಡ ಪೂರ್ಣವಾಗುತ್ತಿರುವುದು ಕಾಣುತ್ತದೆ. ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇದಲ್ಲದೆ ವಾಸ್ತವದಲ್ಲಿ ನೀವು ಯಾರನ್ನು ಪ್ರೀತಿಸುತ್ತಿದ್ದೀರೋ ಅವರು ಬರುತ್ತಿರುವುದು ಕಾಣುತ್ತದೆ. ನಿಮ್ಮ ಆದಾಯ 4 ಪಟ್ಟು ಹೆಚ್ಚಾಗುತ್ತಿರುವುದು ಕಾಣುತ್ತದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ಶನಿಯ ರೆಟ್ರೋಗ್ರೇಡ್ ಬದಲಾವಣೆಯು ನಿಮ್ಮ ಜೀವನದಲ್ಲಿ ರೂಪಾಂತರದ ಕಡೆಗೆ ಕೊಂಡೊಯ್ಯುತ್ತದೆ. ಅಂದರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಅನ್ನು ಉತ್ತಮಗೊಳಿಸುತ್ತಿರುವುದು ಕಾಣುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ಟ್ರಾಟಜಿಯನ್ನು ಉತ್ತಮಗೊಳಿಸುತ್ತಿರುವುದು ಕಾಣುತ್ತದೆ. ಯಾರನ್ನು ನಂಬುವುದಿಲ್ಲ. ಪೂರ್ವಿಕರ ಆಸ್ತಿ ಅಥವಾ ಧನ ಲಭಿಸಿದರೆ ಅದನ್ನು ಸೇವಿಂಗ್ಸ್ ಕಡೆಗೆ ತೆಗೆದುಕೊಂಡು ಹೋಗುತ್ತಿರುವುದು ಕಾಣುತ್ತದೆ. ಮತ್ತು ಇದಲ್ಲದೆ 4 ಕಡೆಯಿಂದ ನಿಮಗೆ ಬೆಂಬಲ ಉತ್ತಮವಾಗಿ ಸಿಗುತ್ತಿರುವುದು ಕಾಣುತ್ತದೆ. ತುಲಾರಾಶಿಯವರೇ, ಶನಿಯ ವಕ್ರಸ್ಥಾನದ ಪ್ರಭಾವವನ್ನು ನೀವು ಸಣ್ಣದಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮೊದಲ ಬಾರಿಗೆ ನಿಮಗೆ ಪ್ರೀತಿಸುವ ವ್ಯಕ್ತಿ ಸಿಗುತ್ತಾನೆ. ಮೊದಲ ಬಾರಿ ಮಗು ಗರ್ಭಧಾರಣೆಯ ಯೋಗ ಸಿಗುತ್ತದೆ. ಮೊದಲ ಬಾರಿ ನೀವು ನಿಮ್ಮ ಇಷ್ಟದ ಆದಾಯವನ್ನು ಪಡೆಯುತ್ತಿರುವುದು ಕಾಣುತ್ತದೆ. ಮೊದಲ ಬಾರಿ ನೀವು ನಿಮ್ಮ ಹಣದ ಬಲದಿಂದ ಬದುಕುತ್ತಿರುವುದು ಕಾಣುತ್ತದೆ. ಮತ್ತು ಮೊದಲ ಬಾರಿ ನೀವು ಟೆಕ್ನಾಲಜಿಯೊಂದಿಗೆ ಸಂಪರ್ಕ ಹೊಂದುತ್ತೀರಿ. ಎಜೆಗೆ ಸಂಬಂಧಿಸಿದವರು, ಇಂಜಿನಿಯರಿಂಗ್, ನ್ಯಾಯಾಂಗಕ್ಕೆ ಸಂಬಂಧಿಸಿದವರು, ಮೆಡಿಕಲ್ ಕೆಲಸಕ್ಕೆ ಸಂಬಂಧಿಸಿದವರು, ಆಸ್ತಿಗೆ ಸಂಬಂಧಿಸಿದವರು, ಕೆಮಿಕಲ್ ಕೆಲಸಕ್ಕೆ ಸಂಬಂಧಿಸಿದವರು, ದೊಡ್ಡ ಬಿಲ್ಡರ್ಗಳು ಅಥವಾ ಸಹಕಾರದ ಟೆಂಡರ್ನಲ್ಲಿ ನಿಮಗೆ ಸಮಸ್ಯೆಗಳು ಇದ್ದವು, ಅವು ಸರಿಯಾಗಿ ಹೋಗುತ್ತಿರುವುದು ಕಾಣುತ್ತದೆ. ಆದ್ದರಿಂದ ತುಲಾರಾಶಿಯವರೇ, ಈ ಬದಲಾವಣೆಯು ಚಿಕ್ಕ ಪುಟ್ಟ ಬದಲಾವಣೆಯಲ್ಲ, ಇದು ತುಂಬ ದೊಡ್ಡ ಬದಲಾವಣೆಯಾಗಿದೆ. ಮತ್ತು ಈ ಬದಲಾವಣೆಯು ಜೀವನದ ಪ್ರತಿಯೊಂದು ಅಂಶವನ್ನು ಬದಲಾಯಿಸುತ್ತದೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಡಿಸೆಂಬರ್ 11ರವರೆಗೆ ಅಖಂಡ ರಾಜಪತಿ ಯೋಗದಲ್ಲಿ ಬೆಳೆಯುತ್ತೀರಿ ಮತ್ತು ಇಷ್ಟದ ಕಾರು, ಇಷ್ಟದ ಡ್ರೀಮ್ ಮನೆ ಮತ್ತು ಲವ್ ಲೈಫ್ನಲ್ಲಿ ತೊಡಗಿಕೊಳ್ಳುವುದು 100ರಷ್ಟು ಕಾಣುತ್ತಿದೆ. ಆದ್ದರಿಂದ ಈ ಬದಲಾವಣೆಯನ್ನು ಚಿಕ್ಕ ಬದಲಾವಣೆ ಎಂದು ತಿಳಿದುಕೊಳ್ಳಬೇಡಿ. ಇಂದು ಜನರು ನಿಮ್ಮ ನ್ಯೂನತೆಗಳನ್ನು ತೆಗೆಯುತ್ತಾರೆ. ಇಂದು ಜನರು ನಿಮಗೆ ಹೇಳುತ್ತಿದ್ದಾರೆ, ನಿಮಗೆ ಸೆಟಲ್ಮೆಂಟ್ ಮಾಡಲು ಬರುವುದಿಲ್ಲ. ಇಂದು ನಿಮಗೆ ಹೇಳುತ್ತಿದ್ದಾರೆ, ನಿನ್ನಿಂದ ಏನೂ ಆಗುವುದಿಲ್ಲ. ಆ ಸಮಯದಲ್ಲಿ ನಿಮ್ಮ ದಮ್ ಏನೆಂದು ತೋರಿಸಬೇಕು. ಆದರೆ ಇದರ ಪ್ರಭಾವವನ್ನು ಇನ್ನಷ್ಟು ಉತ್ತಮಗೊಳಿಸಲು ಏನು ಮಾಡಬೇಕಾಗಿಲ್ಲ. ಪ್ರತಿದಿನ ನೀವು 5 ಬಾರಿ ಗಾಯತ್ರಿ ಮಂತ್ರ ಜಪ ಮಾಡಬೇಕು ಮತ್ತು ಶುದ್ಧ ತುಪ್ಪದ ದೀಪವನ್ನು ಪ್ರತಿದಿನ ಮಾತಾ ದುರ್ಗಾದೇವಿಯ ಮುಂದೆ ಹಚ್ಚಬೇಕು. ನೀವು ಇಷ್ಟನ್ನು ಮಾಡಿದರೆ ಜೀವನದಲ್ಲಿ ತುಂಬ ಒಳ್ಳೆಯ ಬದಲಾವಣೆ ಆಗುತ್ತದೆ. ಅದು ಅನಿರೀಕ್ಷಿತವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಯೋಚಿಸಿಯೂ ಇರುವುದಿಲ್ಲ. ಆದ್ದರಿಂದ ಪ್ರಿಯ ತುಲಾರಾಶಿಯವರೇ, ಶನಿದೇವನ ವಕ್ರ ಸಂಚಾರದ ಬದಲಾವಣೆ ನಿಮ್ಮ ಜೀವನದಲ್ಲಿ ಏನು ಫಲವನ್ನು ಕೊಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನಾನು ಮಾಹಿತಿ ಕೊಟ್ಟಿದ್ದೇನೆ. ನಾನು ಹೇಳಿದ ಮಾಹಿತಿಯಿಂದ ನೀವು ತೃಪ್ತರಾಗುತ್ತೀರಿ ಎಂದು ಆಶಿಸುತ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮುಖ್ಯವಾದ ಮತ್ತು ಜ್ಞಾನವರ್ಧಕ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.